ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSV ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3 ಇದು ಸಮಾಜ ವಿಜ್ಞಾನ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಮುಖ್ಯ ಪ್ರಶ್ನೆ 1ರಲ್ಲಿ 4 ಹೇಳಿಕೆಗಳು ಕೊಟ್ಟಿರ್ತಾರೆ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಇಲ್ಲಿ ಏನು ಕೇಳಿದ್ರು ಅಂತಂದರೆ, ಮೊದಲೇ ಪ್ರಶ್ನೆ, ಬ್ರಿಟಿಷ್ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಅಂತೇಳಿ ಕೇಳಿದರು. ಸೊ ಅದಕ್ಕೆ ಆಪ್ಷನ್ ಸರಿಯಾದ ಉತ್ತರ ಏನಂತಂದರೆ ಇಲ್ಲಿ ಮೆಕಾಲೆ ವರದಿ ಅಂತೇಳಿ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೇಳಿದ್ರು ಅಂತಂದರೆ 1917ರಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ ದೇಶ ಅಂತೇಳಿ ಕೇಳಿದ್ರು. ಸೊ ಅದು ರಷ್ಯಾದಲ್ಲಿ ಸಂಭವಿಸಿರ್ತದೆ. ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಸಂಸ್ಥೆ ಅಂತೇಳಿ ಕೇಳಿದ್ರು. ಅದು ಯಾವುದಾಗ್ತದೆ ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ ಅಂತೇಳಿ ಆಗ್ತದೆ. ಇನ್ನು ಮಾನವ ಕುಲ ತಾನೊಂದೇ ಒಲ್ಲಂ ಅಂತೇಳಿ ಕೇಳಿದ್ರು. ಸೊ ಪಂಪ ಸರಿಯಾದ ಉತ್ತರ. ಇನ್ನು ಕೇರಳದಲ್ಲಿ ಮೌನ ಕಣಿವೆ ಆಂದೋಲನವನ್ನು ಪ್ರಾರಂಭಿಸಲಾಯಿತು ಏಕೆಂದರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು. ಸೊ ಏಕೆ ಅಂತಂದರೆ ಪರಿಸರ ಮತ್ತು ಜೀವ ವೈವಿಧ್ಯತೆಯ ಒಂದು ರಕ್ಷಣೆಗಾಗಿ ಇಲ್ಲಿ ಈ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದರು. ಆರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಉಂಟಾಗುವ ಮಳೆ ಅಂತೇಳಿ ಕೇಳಿದ್ರು. ಸೊ ಅದೇನಾಗ್ತಿತ್ತು ಅಂದರೆ ಇಲ್ಲಿ ಕಾಫಿ ತುಂತುರು ಅಂತೇಳಿ ಆಗ್ತದೆ. ಓಕೆ, ಏಳನೇ ಪ್ರಶ್ನೆ, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಅದು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಉತ್ತರ ಏನಂತಂದರೆ ಮಹಾತ್ಮ ಗಾಂಧೀಜಿ ಅಂತೇಳಿ. ಇನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲ್ಪಡುವ ಬ್ಯಾಂಕು ಅಂತೇಳಿ ಕೇಳಿದರು. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ. ಇಷ್ಟು ಬಹುವಾಕ್ಯ ಪ್ರಶ್ನೆಗಳಿದ್ದು. ಇನ್ನು ಒಂದು ಅಂಕದ ಪ್ರಶ್ನೆಗಳಿಗೆ ಹೋಗ್ತಾ ಹೋದರೆ, ಸೊ ಇಲ್ಲಿ 9ನೇ ಪ್ರಶ್ನೆಯನ್ನು ಕೇಳಿದ್ರು ಅಂತಂದರೆ, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದರು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಸೊ ಇದು ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಅದಕ್ಕೆ ಉತ್ತರ ನೋಡಿದಾದ್ರೆ ಇಲ್ಲಿ ಬ್ರಿಟಿಷರು ಶಸ್ತ್ರ ಬಳಕೆ ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತಂದಿದ್ದರು. ಸೊ ಆ ಕಾರಣಕ್ಕಾಗಿ. ಇನ್ನು ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು ಅಂತೇಳಿ ಕೇಳಿದರು. ಸೊ ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿತ್ತು. ಸೊ ಮೊದಲನೇ ಮಹಾಯುದ್ಧದ ನಂತರ ಸಂಭವನೀಯ ಯುದ್ಧಗಳನ್ನು ತಡೆಯಲು ಅಂಥೇಳಿ ಉತ್ತರ ಬರೆದು ನಡೀತದೆ. ಇಲ್ಲ ಅಂತಂದ್ರೆ ವಿಶ್ವ ಶಾಂತಿ ಕಾಪಾಡಲು ಅಂಥೇಳಿ ಬರೆದರೂ ಕೂಡ ನಡೀತದೆ. ಇನ್ನು 11ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ಕೇಳಿದರು. ಸೊ ನೆದರ್ಲ್ಯಾಂಡಿನ ದಿ ಹೇಗ್ ಅಂತಕ್ಕಂಥ ಒಂದು ನಗರದಲ್ಲಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕಂಡುಬರ್ತದೆ. ಓಕೆ, 12ನೇ ಪ್ರಶ್ನೆಯನ್ನು ಕೇಳಿದರು ಅಂತಂದರೆ, ಸೊ ಅಪ್ಪಿಕೋ ಚಳವಳಿಯು ಎಲ್ಲಿ ನಡೆಯಿತು ಅಂತೇಳಿ ಕೇಳಿದರು. ಸೊ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ಸೊ ಈ ಒಂದು ಚಳವಳಿ ನಡೆದಿರ್ತದೆ. ಇನ್ನು ಸಮೂಹ ಮಾಧ್ಯಮ ಎಂದರೇನು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಸೊ ವಿವಿಧ ಪ್ರದೇಶದ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮಕ್ಕೆ ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಸಮೂಹ ಮಾಧ್ಯಮ ಅಂತೇಳಿ ಕರಿತೀವಿ. ಇನ್ನು 14ನೇ ಪ್ರಶ್ನೆಯನ್ನು ಕೇಳಿದ್ರು ಅಂತಂದರೆ, ಇಸ್ರೋದ ಪ್ರಥಮ ಅಧ್ಯಕ್ಷರು ಯಾರು ಅಂತೇಳಿ ಕೇಳಿದರು. ಸೊ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅಂತಕ್ಕಂಥವ್ರು ಪ್ರಥಮ ಅಧ್ಯಕ್ಷರಾಗಿರ್ತಾರೆ. ಇನ್ನು 15ನೇದು, ಸೊ ಉಳಿತಾಯ ಆಯವ್ಯಯ ಎಂದರೇನು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಸೊ ಅದಕ್ಕೆ ಉತ್ತರವನ್ನು ನೋಡ್ತಾ ಹೋದ್ರೆ, ಸೊ ಆಯವ್ಯಯ ಪತ್ರದಲ್ಲಿ ಸರ್ಕಾರದ ಆದಾಯ ಸೊ ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಏನಂತೇಳಿ ಕರಿತೀವಿ ಇಲ್ಲಿ ಉಳಿತಾಯ ಆಯವ್ಯಯ ಅಂತೇಳಿ ಕರಿತೀವಿ. ಇನ್ನು 16ನೇದು, ಸೊ ಉದ್ಯಮಗಾರಿಕೆ ಎಂದರೇನು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಸೊ ಒಬ್ಬ ಉದ್ಯಮಿ ಸೊ ಒಂದು ಉದ್ಯಮಿಯನ್ನು ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗೆ ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಉದ್ಯಮಗಾರಿಕೆ ಅಂತೇಳಿ ಕರಿತೀವಿ. ಇಷ್ಟು ಒಂದು ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ ಅಂದುಕೊಂತ ಹೋಗೋಣ. ಸೊ ಇಲ್ಲಿ 17ನೇ ಪ್ರಶ್ನೆಯನ್ನು ಕೇಳಿದರು ಅಂತಂದರೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಕೇಳಿದರು. ಸೊ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತದೆ. ಅದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು. ಇನ್ನು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ಇಲ್ಲಿ ನಡೆಸ್ತಕ್ಕಂಥದ್ದು. ಇನ್ನು ವಿವಿಧ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು. ಇನ್ನು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥದ್ದು. ಸೊ ಇವಿಷ್ಟು ಏನಂತಂದರೆ ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳಂತೇಳಿ. ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಕೇಳಿದರೆ ಏನಂತಂದ್ರೆ, ಸೊ ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಅಂತೇಳಿ. ಸೊ ಇದು ಕೂಡ ಏನಂತಂದ್ರೆ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಸೊ ಅದನ್ನಲ್ಲಿ ಉದ್ದೇಶಗಳನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಬೋದು. ಇನ್ನು 18ನೇ ಪ್ರಶ್ನೆ ಹೋಗೋದಾದ್ರೆ, ಸೊ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳನ್ನು ತಿಳಿಸಿ ಅಂತೇಳಿ. ಇಲ್ಲಿ ಬಾಲಕಾರ್ಮಿಕ ಒಂದು ಸಮಸ್ಯೆಯ ಕಾರಣಗಳೇನಂತಂದ್ರೆ ಕಡು ಬಡತನ ಇರ್ಬೋದು, ಕೌಟುಂಬಿಕ ಕಲಹ, ವಿಚ್ಛೇದನ, ಸೊ ಉದ್ಯಮಿಗಳ ಲಾಭಕೋರತನ, ಅನಕ್ಷರತೆ ಆಗಿರ್ಬೋದು, ಮಕ್ಕಳ ಅಪಹರಣ. ಸೊ ಈ ರೀತಿ ಏನಂತಂದ್ರೆ ಬಾಲಕಾರ್ಮಿಕ ಸಮಸ್ಯೆಗೆ ಮುಖ್ಯವಾಗಿ ಕಾರಣಗಳಾಗಿರ್ತವೆ. ಇನ್ನು ಅಥವಾ ಪ್ರಶ್ನೆ ಕೇಳಿದ್ರು ಅಂತಂದ್ರೆ,
ಕೈಗಾ ವಿರೋಧಿ ಚಳವಳಿಯನ್ನು ವಿವರಿಸಿ ಅಂತೇಳಿ. ಸೊ ಇದನ್ನು ಡಾಕ್ಟರ್ ಶಿವರಾಮ್ ಕಾರಂತರವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಪ್ರಾರಂಭ ಮಾಡ್ತಾರೆ. ಸೊ ಈ ಒಂದು ಕೈಗಾ ವಿರೋಧಿ ಚಳವಳಿ ಯಾಕೆ ನಡೀತದೆ ಅಂತಂದ್ರೆ, ಸೊ ಕೈಗಾದಲ್ಲಿ ಸೊ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಸ್ಥಾಪನೆ ವಿರುದ್ಧ ನಡೀತದೆ. ಇನ್ನು ಇದರ ಒಂದು ಸ್ಥಾಪನೆಯಿಂದ ಅರಣ್ಯ ನಾಶವಾಗ್ತದೆ. ಅಷ್ಟೇ ಅಲ್ಲದೆ ಅಣು ವಿಕಿರಣದಿಂದ ಜೀವಿಗಳ ಮೇಲೆ ಒಂದು ಹಾನಿ ಉಂಟಾಗ್ತದೆ. ಸೊ ಆ ಕಾರಣಕ್ಕಾಗಿ ಡಾಕ್ಟರ್ ಶಿವರಾಮ್ ಕಾರಂತರವರು ಈ ಒಂದು ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಅಥವಾ ವಿರೋಧ ಮಾಡ್ತಾರೆ. ಓಕೆ, 19ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ ಇಲ್ಲಿ, ಸೊ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಏನಂತೇಳಿ ಪ್ರಶ್ನೆ ಕೇಳಿದರು. ಇಲ್ಲಿ ಸಿಂಪಲ್, ಸೊ ಮೊಘಲ್ ಚಕ್ರವರ್ತಿ ಸೊ ಮೊದಲು ಬ್ರಿಟಿಷರಿಗೆ ಕೊಟ್ಟಿರ್ತಕ್ಕಂಥ 2 ಪ್ರಾಂತ್ಯಗಳು ಕೋರ್ ಮತ್ತು ಅಲಹಾಬಾದ್. ಸೊ ಇವುಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಮರಾಠರಿಗೆ ಬಿಟ್ಟುಕೊಡ್ತಾನೆ. ಇನ್ನು ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಈ ರೀತಿ ಒಂದು ರೀತಿ ವೈರುತ್ವ ಉಂಟಾಗ್ತದೆ. ಇನ್ನು ಪೇಶ್ವೆ ಸ್ಥಾನಕ್ಕೆ ಏನಾಗ್ತದೆ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಕಲಹ ಅಂತಕ್ಕಂಥದ್ದು ಉಂಟಾಗ್ತದೆ. ಸೊ ಇವಿಷ್ಟು ಕಾರಣಗಳು. ಇನ್ನು 20ನೇ ಪ್ರಶ್ನೆ, ಸೊ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ. ಸೊ ಇದೊಂದು ಕ್ಲಿಷ್ಟ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದರು. ಸೊ ಮುಖ್ಯವಾಗಿ ಕನ್ನಡವನ್ನು ಮಾತನಾಡ್ತಕ್ಕಂಥ ಒಂದು ಪ್ರದೇಶದಲ್ಲಿ ಹಲವಾರು ಏನಾಗಿದ್ದು ಅಂತಂದರೆ ಇಲ್ಲಿ ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದು. ಇನ್ನು ಇವನ್ನ ಒಕ್ಕೂಡಿಸಲು ಏನಪ್ಪ ಅಂತಂದ್ರೆ ಅಖಿಲ ರಾಜ್ಯ ಕರ್ನಾಟಕ ಒಂದು ನಿರ್ಮಾಣ ಪರಿಷತ್ ಅಂತಕ್ಕಂಥದ್ದು ನೇಮಕವಾಗ್ತದೆ ಅಥವಾ ಚಳವಳಿಯನ್ನು ನಡೆಸ್ತದೆ. ಅಂತಿಮವಾಗಿ ಸೊ 1956 ನವೆಂಬರ್ 1ರಂದು ಸೊ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತದೆ. ಇಷ್ಟು ಬರೆದರೆ ಸಾಕು. ಇನ್ನು 21ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ಸೊ ಬಾವಿ ನೀರಾವರಿ ಉಳಿದೆಲ್ಲ ನೀರಾವರಿಗಿಂತ ಒಂದು ಹೆಚ್ಚು ಉಪಯುಕ್ತವಾಗಿದೆ ಏಕೆ ಅಂತೇಳಿ. ಇದು ಹೆಚ್ಚು ಕ್ಷೇತ್ರಕ್ಕೆ ನೀರಾವರಿ ಒದಗಿಸ್ತದೆ. ಕಡಿಮೆ ಒಂದು ಮಳೆ ಬೀಳ್ತಕ್ಕಂಥ ಭಾಗಗಳಲ್ಲಿ ಉಪಯುಕ್ತವಾಗಿರ್ತದೆ. ಇನ್ನು ಬಾವಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಂತಕ್ಕಂಥದ್ದು ಸುಲಭವಾಗಿರ್ತದೆ. ನೀರಾವರಿ ಸೌಲಭ್ಯ ಇಲ್ಲದ ಭಾಗಗಳಲ್ಲಿ ಹೆಚ್ಚು ಅವಶ್ಯಕವಾಗಿರ್ತದೆ. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ, ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯಕವಾಗಿವೆ, ಸಮರ್ಥಿಸಿ ಅಂತೇಳಿ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಆರ್ಥಿಕತೆಯನ್ನು ಈ ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಹೊಂದಿವೆ. ಇನ್ನು ಉದ್ಯೋಗ ಅವಕಾಶಗಳನ್ನು ಇಲ್ಲಿ ಒದಗಿಸಿಕೊಡ್ತವೆ. ಸೊ ರೈತರ ಒಂದು ಆದಾಯ ಸೊ ಇದರಿಂದ ಏನಾಗ್ತಿತ್ತಪ್ಪ ಅಂದ್ರೆ ಹೆಚ್ಚಿಗೆ ಆಗ್ತದೆ. ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು 23ನೇದು, ಸೊ ಹಸಿರು ಕ್ರಾಂತಿಯ ಪರಿಣಾಮವಾಗಿ ಕೃಷಿ ಉತ್ಪನ್ನಗಳ ಹೆಚ್ಚಳದಿಂದ ಉಂಟಾದ ಸಮಸ್ಯೆಗಳನ್ನು ಎದುರಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಸೊ ಕೃಷಿ ಉತ್ಪಾದನೆ ಹೆಚ್ಚಳದಿಂದ ಕೃಷಿ ವಸ್ತುಗಳ ಬೆಲೆಗಳು ಇಳಿಕೆ ಆಗ್ತವೆ. ಸೊ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಿಕೊಡಲು ಕೃಷಿ ಮಾರುಕಟ್ಟೆಗಳನ್ನು ಸುಧಾರಿಸಬೇಕಾಗಿತ್ತು. ಇನ್ನು ಉಗ್ರಾಣಗಳು ಶೈತ್ಯಾಗಾರಗಳನ್ನು ಇಲ್ಲಿ ನಿರ್ಮಿಸಲಾಯಿತು ಅಂತೇಳಿ ಬರೀಬೇಕು. ಅಷ್ಟೇ ಅಲ್ಲದೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಆಗಿರ್ಬೋದು, ಸಂಸ್ಕರಣೆ ಆಗಿರ್ಬೋದು ಮತ್ತು ಮಾರಾಟದ ಒಂದು ವಿಧಾನದಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ತರಲಾಯಿತು. ಸೊ ಇಷ್ಟು ಏನಂತಂದ್ರೆ ಈ ಕೃಷಿ ಉತ್ಪನ್ನ ಹೆಚ್ಚಳದಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸಲು ಈ ರೀತಿಯಾಗಿರ್ತಕ್ಕಂಥದ್ದನ್ನು ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು. ಇನ್ನು 24ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ, ಸೊ ಗ್ರಾಹಕರ ಶೋಷಣೆಗೆ ಕಾರಣಗಳೇನು ಅಂತೇಳಿ. ಸೊ ಮಧ್ಯವರ್ತಿಗಳ ಹಾವಳಿಗಿರ್ಬೋದು, ಮಧ್ಯವರ್ತಿಗಳ ಬೆಲೆಯನ್ನು ನಿರ್ಧರಿಸಿದರು. ಇನ್ನು ಗ್ರಾಹಕ ಮತ್ತು ಪೂರೈಕೆದಾರ ನಡುವೆ ಅಂತರ ಹೆಚ್ಚಾಯಿತು. ಸೊ ಗ್ರಾಹಕ ಪೂರೈಕೆದಾರ ನಡುವೆ ನೇರ ವ್ಯವಹಾರವಿಲ್ಲದಾಯಿತು. ಸೊ ಇಷ್ಟು ಏನಂತಂದ್ರೆ ಗ್ರಾಹಕ ಶೋಷಣೆಗೆ ಕಾರಣಗಳು. ಓಕೆ, ಇನ್ನು 3 ಅಂಕದ ಪ್ರಶ್ನೆಗಳನ್ನು ಯಾವ್ಯಾವ ಕೇಳಿದ್ರು ಅಂತಂದರೆ, ಸೊ ಮೊದಲನೇದಾಗಿ ಬಕ್ಸರ್ ಕದನದ ಪರಿಣಾಮಗಳು. ಸೊ ಇದು ಸಿಂಪಲ್ ಅದ, ಇದನ್ನು ಇಲ್ಲಿ ಏನು ಮಾಡಿರ್ತಂದ್ರೆ ನೋಡ್ಕೊಂಬಿಡಿ. ಓಕೆ, ಇನ್ನು ಅಥವಾ ಪ್ರಶ್ನೆ ಕೇಳಿದ್ರು ಅಂತಂದರೆ, ಸೊ ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳು ಅಂತೇಳಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿತ್ತು. ಸೊ ಇದು ಇಲ್ಲಿ ಆನ್ಸರ್ನ ನೀಡಿದ್ದೇನೆ, ಸೊ ನೋಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ 26ನೇ ಒಂದು ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆ ಆಗುತ್ತಿವೆ ಏಕೆ ಅಂತೇಳಿ. ಸೊ ಈ ರೀತಿ ಪ್ರಶ್ನೆ ಬಂದಾಗ ಇಲ್ಲಿ ನೋಡಬೇಕು. ಸೊ ವ್ಯವಸಾಯದ ವಿಸ್ತರಣೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ರಸ್ತೆಗಳು ಮತ್ತು ರೈಲು ಮಾರ್ಗಗಳ ಒಂದು ನಿರ್ಮಾಣ ಆಗಿರ್ಬೋದು, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ, ಇವೆಲ್ಲವೂ ಅಂಶಗಳೇನಪ್ಪ ಅಂದ್ರೆ ಇತ್ತೀಚಿನ ಒಂದು ವರ್ಷಗಳಲ್ಲಿ ಅರಣ್ಯ ಪ್ರದೇಶ ಈ ಒಂದು ಅಂಶಗಳಿಂದ ಸೊ ಕಡಿಮೆ ಆಗ್ತಾಯಿದೆ. ಇನ್ನು ಸಂಪರ್ಕದ ಒಂದು ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ ಅಂತೇಳಿ ಕೊಟ್ಟಿದ್ದರು. ಸೊ ಇಲ್ಲಿ ನೋಡ್ತಾ ಹೋದರೆ ಸೊ ವಿವಿಧ ಪ್ರದೇಶದ ಆಗುಹೋಗುಗಳನ್ನು ತಿಳಿಯಬಹುದು. ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಸುತ್ತದೆ. ಸೊ ವ್ಯವಸಾಯ, ಕೃಷಿ, ಕೈಗಾರಿಕೆ ಬಗ್ಗೆ ಜ್ಞಾನವನ್ನು ಕೊಡುತ್ತದೆ. ಇನ್ನು ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿಗೆ ಹೆಚ್ಚು ಅಗತ್ಯವಾಗಿರುತ್ತದೆ. ಸೊ ಹವಾಮಾನ ಮುನ್ಸೂಚನೆಯನ್ನು ಕೂಡ ಇಲ್ಲಿ ಈ ಒಂದು ಸಂಪರ್ಕ ಅಂತಕ್ಕಂಥದ್ದು ನೀಡುತ್ತದೆ. ಓಕೆ, ನೆಕ್ಸ್ಟ್ 27ನೇ ಪ್ರಶ್ನೆಯನ್ನು ಕೇಳಿದ್ರು ಇಲ್ಲಿ. ಸೊ ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಒಂದು ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ.
ಹೇಗೆ ಅಂಥೇಳಿ. ಇದಕ್ಕೆ ಉತ್ತರ ನೋಡ್ತಾ ಹೋದ್ರೆ, ಸೊ ಹಳ್ಳಿಯ ಆಡಳಿತದ ಅಧಿಕಾರ ಮತ್ತು ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದು, ಇದನ್ನು ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಕರಿತೀವಿ. ಇನ್ನು ಈ ಅಧಿಕಾರ ವಿಕೇಂದ್ರೀಕರಣ ಮಾಡುವುದರಿಂದ ಸ್ವಾವಲಂಬಿ, ಸ್ವಯಂ ಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಸೊ ಇದನ್ನು ಗಾಂಧೀಜಿಯವರು ಏನು ಕರೆದಿರುತ್ತಂದ್ರೆ ಗ್ರಾಮ ಸ್ವರಾಜ್ಯ ಅಂತೇಳಿ ಕರೆದರು. ಸೊ ಇದು ಎಲ್ಲ ರೀತಿಯ ಶೋಷಣೆಗಳನ್ನು ತಡೆಗಟ್ಟುತ್ತದೆ. ಇನ್ನು ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ರಕ್ಷಿಸ್ತದೆ. ಸಹಾನುಭೂತಿ, ಸರ್ಕಾರದಂಥ ಮೌಲ್ಯಗಳನ್ನು ಕೂಡ ಈ ಒಂದು ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂಥದ್ದು ವೃದ್ಧಿಸ್ತದೆ ಅಂತೇಳಿ. ಇನ್ನು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಾತ್ರವು ಮಹತ್ವದಾಗಿತ್ತು. ಹೇಗೆ ಅಂತೇಳಿ ಕೇಳಿದರು. ಅಲ್ಲಿ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಇಲ್ಲಿ ಬರೀತಕ್ಕಂಥದ್ದು. ಓಕೆ. 28ನೇ ಪ್ರಶ್ನೆ, ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಆಗುವ ಅನುಕೂಲಗಳಿದ್ದು. ಸೊ ಇದು ಸಿಂಪಲ್ ಆಗಿರ್ತಕ್ಕಂಥದ್ದಿದೆ. ಇಲ್ಲಿ ನೀವೇನು ಮಾಡ್ಬೋದು, ನೋಡ್ಕೊಳ್ಬೋದು. ಓಕೆ. ಇನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಒಂದು ಸೇವೆಗಳು ಯಾವುವು ಅಂತೇಳಿ ಕೇಳಿದರು. ಇಲ್ಲಿ ಯಂತ್ರಗಳ ಆಗಿರ್ಬೋದು, ಸಾಧನ ಸಲಕರಣೆಗಳ ಬಗ್ಗೆ ಮಾಹಿತಿ ಕೊಡುತ್ತದೆ. ಆಮೇಲೆ ವಿಶೇಷ ಯೋಜನಾ ವರದಿಯನ್ನು ಅಂಗೀಕರಿಸ್ತದೆ. ಸೊ ಕಚ್ಚಾ ಪದಾರ್ಥಗಳನ್ನು ಹಂಚಿಕೆ ಮಾಡ್ತದೆ. ಅಷ್ಟೇ ಅಲ್ಲದೆ ಸ್ವಯಂ ಉದ್ಯೋಗದ ಅಡಿಯಲ್ಲಿ ಹಣಕಾಸಿನ ನೆರವನ್ನು ಕೊಡ್ತದೆ. ಸೊ ಸಣ್ಣ ಕೈಗಾರಿಕೆಗಳ ನೋಂದಣಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕೊಡ್ತದೆ ಅಂಥೇಳಿ. ಇನ್ನು ಅಷ್ಟೇ ಅಲ್ಲದೆ ವಸ್ತುಗಳನ್ನು ರಫ್ತು ಮಾಡಲು ಕೂಡ ಸಹಾಯವನ್ನು ಮಾಡ್ತದೆ. ಸೊ ಇಂಥ ಅಂಶಗಳಲ್ಲಿ ಬರೀತಕ್ಕಂಥದ್ದು. ಇನ್ನು 29ನೇದು ಏನು ಕೇಳಿದಿರುತ್ತಂದ್ರೆ, ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರವನ್ನು ವಿಶ್ಲೇಷಿಸಿ ಅಂತೇಳಿ. ಸೊ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ವೇದಗಳಿಗೆ ಹಿಂದಿರುಗಿ ಅಂತೇಳಿ ಘೋಷಣೆಯನ್ನು ಕೂಗ್ತಾರೆ. ಇನ್ನು ಕಾಮನ್ ಪಾಯಿಂಟ್ಸ್ ಏನಂತಂದ್ರೆ, ವಿಗ್ರಹಾರಾಧನೆ, ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ, ಆಮೇಲೆ ಸ್ವದೇಶಿ ವಸ್ತುಗಳ ಬಳಕೆಗೆ ಕರುಣೆಯನ್ನು ಕೊಡ್ತಾರೆ, ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ, ಶುದ್ಧಿ ಚಳವಳಿ ಪ್ರಾರಂಭ ಮಾಡ್ತಾರೆ, ಕೊನೆಯದಾಗಿ ಭಾರತೀಯರಿಗೆ ಭಾರತ ಅಂತೇಳಿ ಘೋಷಣೆಯನ್ನು ಕೂಗ್ತಾರೆ. ಇನ್ನು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು ಅಂತೇಳಿ ಕೇಳಿದ್ರು. ಸೊ ಇದು ಈಜಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದರು. ಸೊ ಇದಕ್ಕೆ ಉತ್ತರವನ್ನು ನೋಡಿಕೊಳ್ಬಹುದು. ಓಕೆ. ಇನ್ನು 31ನೇ ಪ್ರಶ್ನೆ, ಸೊ ಸರ್ಕಾರವು ಭಯೋತ್ಪಾದನೆ ಸವಾಲನ್ನು ಹೇಗೆ ನಿಯಂತ್ರಿಸುತ್ತದೆ ಅಂತೇಳಿ ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪನೆ ಮಾಡಿದ. ಸೊ ಅಷ್ಟೇ ಅಲ್ಲದೆ ವಿಶೇಷ ಪರಿಣಿತಿ ಪಡೆಯನ್ನು ಕೂಡ ರಚನೆ ಮಾಡಿದ. ರಕ್ಷಣಾ ಪಡೆಗಳನ್ನು ಬಳಕೆ ಮಾಡಿಕೊಳ್ತದೆ. ಸೊ ರಾಜ್ಯಗಳಲ್ಲಿ ಭಯೋತ್ಪಾದಕ ನಿಗ್ರಹ ಪಡೆಗಳನ್ನು ಇಲ್ಲಿ ರಚನೆ ಮಾಡಿಕೊಂಡಿದೆ. ಇನ್ನು ಇಂಟೆಲಿಜೆನ್ಸ್ ಬ್ಯೂರೋ ಅಂತೇಳಿ ಕರಿತೀವಿ, ಆಮೇಲೆ ರಾವ್ ಅಂತೇಳಿ ಕರಿತೀವಿ. ಗುಪ್ತಚರ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಸೊ ಗುಪ್ತಚರ ವ್ಯವಸ್ಥೆಯನ್ನು ಬಲವರ್ಧನೆ ಕೂಡ ಮಾಡಲಾಗ್ತಾಯಿದೆ. ಇನ್ನು ಆಧುನಿಕ ಒಂದು ಕಾಲದಲ್ಲಿ ಶ್ರಮ ವಿಭಜನೆಯು ದುಡಿಮೆಯ ಒಂದು ಅವಿಭಾಜ್ಯ ಅಂಗವಾಗಿ ಪರಿಣಮಿಸಿದೆ, ಸಮರ್ಥಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಏನು ಮಾಡಿದ್ರು ಅಂತಂದರೆ, ದುಡಿಮೆ ಮತ್ತು ಆರ್ಥಿಕ ಜೀವನ ಅಂತಕ್ಕಂಥ ಒಂದು ಅಧ್ಯಾಯದ ಮೇಲೆ ಕೇಳಿದರು. ಇದು ಹೊಸದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಇದಕ್ಕೆ ಉತ್ತರ ಏನು ಬರೀಬೇಕು ಅಂತಂದರೆ, ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಗೆ ಕಾರಣವಾಗ್ತದೆ. ಇನ್ನು ಶ್ರಮ ವಿಭಜನೆಯು ಏನಂತಂದರೆ, ಇಂದು ಜನರ ಏನಂತಂದರೆ ವಿವಿಧ ಕ್ಷೇತ್ರಗಳಲ್ಲಿ ಪರಿಶ್ರಮಿಸಿ ಆರ್ಥಿಕ ಲಾಭ ಪಡೆಯಲು ಸಹಾಯಕವಾಗಿರುತ್ತದೆ. ಆರ್ಥಿಕ ಹಿತಾಸಕ್ತಿ ಕಾಪಾಡಿಕೊಳ್ಳಲು ಈ ಶ್ರಮ ವಿಭಜನೆ ಅಂತಕ್ಕಂಥದ್ದು ಸಹಾಯ ಮಾಡ್ತದೆ. ಇನ್ನು ಶ್ರಮ ವಿಭಜನೆಯಿಂದ ವರ್ಗ ವ್ಯವಸ್ಥೆ ಅಂತಕ್ಕಂಥದ್ದು ಸೃಷ್ಟಿಯಾಗ್ತದೆ. ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಯು ಕೈಗಾರಿಕರಣದಿಂದ ಉಂಟಾಗಿದೆ. ಇನ್ನು ಇಂದಿನ ಔದ್ಯೋಗಿಕ ಸಮಾಜದಲ್ಲಿ ವಿಶೇಷ ಪರಿಣಿತಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇದರಿಂದ ಕೈಗಾರಿಕೋದ್ಯಮಗಳು ಹೆಚ್ಚು ಸ್ಥಾಪನೆಗೆ ಅಥವಾ ಬೆಳಕಿಗೆ ಬರ್ತವೆ. ಇನ್ನು ಕೊನೆಯದಾಗಿ ವ್ಯಾಪಾರ ವಾಣಿಜ್ಯೋದ್ಯಮಗಳು ಕೂಡ ಇಲ್ಲಿ ವಿಸ್ತರಣೆಗೊಳ್ತವೆ. ಓಕೆ. ಇನ್ನು 33ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ, ಸೊ ಚಂಡಮಾರುತ ಉಂಟಾದ ದುಷ್ಪರಿಣಾಮಗಳನ್ನು ಎದುರಿಸಲು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಇಲ್ಲಿ ಕೇಳಿದ್ರು. ಮುನ್ನೆಚ್ಚರಿಕೆ ಕ್ರಮಗಳಂತೇಳಿ ಏನಿಲ್ಲ, ಸಿಂಪಲ್ ಆಗಿರ್ತಕ್ಕಂಥ ಉತ್ತರವನ್ನು ಇಲ್ಲಿ ನಿಮಗೆ ನೀಡಿರ್ತೇನೆ, ಅದನ್ನು ನೋಡ್ಕೊಳ್ಬೋದು. ಓಕೆ. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಹೋದಾಗ, ಸೊ 34ನೇ ಪ್ರಶ್ನೆ, ಭಾರತದಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಒಂದು ಶತಮಾನ ಅಂತೇಳಿ ಕರೀತಾರೆ. ಏಕೆ ಅಂಥೇಳಿ ಕಾರಣಗಳನ್ನು ಕೊಡಬೇಕಾಗಿತ್ತು. ಸೊ ಮೊದಲನೇದಾಗಿ, ಸೊ ಭಾರತದ ಒಂದು ಚರಿತ್ರೆಯಲ್ಲಿ 18ನೇ ಒಂದು ಶತಮಾನ ರಾಜಕೀಯ ಸಮಸ್ಯೆಗಳ ಒಂದು ಶತಮಾನ ಅಂಥೇಳಿ ಚಿತ್ರಿಸಲ್ಪಟ್ಟಿದೆ. ಇದೊಂದು 1ನೇ ಪಾಯಿಂಟು. ಇನ್ನು ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ ಔರಂಗಜೇಬನ ಮರಣ 1707ರಲ್ಲಿ ಸಂಭವಿಸ್ತದೆ. ಇದು ಕೂಡ ಒಂದು ಸಮಸ್ಯೆ ಉಂಟಾಗಲಿಕ್ಕೆ ಕಾರಣವಾಗ್ತದೆ. ಇನ್ನು ಆತನ ಒಂದು ಮರಣದಿಂದ ಮೊಘಲರ ರಾಜಕೀಯ ಸಾರ್ವಭೌಮತ್ವ ಅಂತಕ್ಕಂಥದ್ದು
ಕುಸಿತದ. ಇನ್ನು ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಇದರಿಂದ ದಕ್ಷಿಣ ಒಂದು ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ಅಂತಕ್ಕಂಥದ್ದು ಕೈತಪ್ಪಿ ಹೋಗಿಬಿಡ್ತಿದೆ. ಇನ್ನು ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಒಂದು ಕಲಹಗಳು ಆರಂಭವಾಗ್ತವೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಹಿನ್ನೆಲೆಯಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಭಾರತದ ಮೇಲೆ ತಮ್ಮ ರಾಜಕೀಯ ಹಿಡಿತವನ್ನು ಬಿಗಿಗೊಳಿಸ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಭಾರತವು ರಾಜಕೀಯ ಒಂದು ಸ್ಥಿತ್ಯಂತರಕ್ಕೆ ಒಳಗಾಗ್ತದೆ. ದೇಶೀಯ ರಾಜರು ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಒಡ್ತಾರೆ. ಇನ್ನು ಅಷ್ಟೇ ಅಲ್ಲದೆ 1704ರಲ್ಲಿ ಸಂಭವಿಸಿರ್ತಕ್ಕಂಥ ಈ ಚಿಕ್ಕ ದೇವರಾಜ್ ಒಡೆಯರ ಒಂದು ಮರಣ ಉಂಟಾಗ್ತದೆ. ಇನ್ನು ಇವರ ಮರಣದಿಂದ ನಂತರ ಏನಾಗ್ತೈತೆ ಅಂದರೆ ಇಲ್ಲಿ ಉತ್ತರಾಧಿಕಾರಕ್ಕೆ ಸಮಸ್ಯೆ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು ಕೊನೆಯ ಅಂಶ ಏನಂತಂದ್ರೆ ಮೈಸೂರಿನ ಒಂದು ರಾಜಕೀಯವನ್ನು ಇಲ್ಲಿ ಏನು ಮಾಡ್ತಾವೆ ಅಂತಂದ್ರೆ ಈ ಎಲ್ಲ ಸಮಸ್ಯೆಗಳು ಮುಸುಕುಗೊಳಿಸಿಬಿಡ್ತವೆ. ಅಥವಾ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ 19ನೇ ಶತಮಾನವನ್ನು ಇಲ್ಲಿ ಭಾರತೀಯ ಪುನರುಜ್ಜೀವನದ ಕಾಲ ಅಂತೇಳಿ ಕರೀತಾರೆ. ಏಕೆ ಅಂತೇಳಿ ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ನು. 3 ಅಂಕದ ಕೇಳಿದ್ರು ಮೊನ್ನೆ. ಓಕೆ, ಇನ್ನು 35ನೇ ಪ್ರಶ್ನೆ ಕೇಳಿದ್ರೆ ಏನಂತಂದರೆ ಇಲ್ಲಿ ಮಣ್ಣಿನ ಸಂರಕ್ಷಣೆಯು ಅತ್ಯಂತ ಅವಶ್ಯಕವಾಗಿದೆ. ಏಕೆ ಅಂತೇಳಿ ಯಾಕೆ ಅವಶ್ಯಕತೆ ಆಗಿತ್ತು ಅಂದರೆ ಅಲ್ಲಿ ಪರಿಣಾಮಗಳನ್ನು ಬರೀಬೇಕಾಗಿತ್ತು. ಹೌದಾ, ಏನಂತಂದ್ರೆ ನದಿಗಳಲ್ಲಿ ಹೂಳು ತುಂಬಿಕೊಳ್ಳುತ್ತದೆ, ಪಾತ್ರವನ್ನು ಬದಲಾಯಿಸ್ತಾವೆ, ಪ್ರವಾಹ ಉಂಟಾಗ್ತದೆ. ಇನ್ನು ನೀರಿನ ಸಂಗ್ರಹಣ ಸಾಮರ್ಥ್ಯ ಅಂತಕ್ಕಂಥದ್ದು ಜಲಾಶಯಗಳಲ್ಲಿ ಕಡಿಮೆವಾಗ್ತದೆ. ಅಷ್ಟೇ ಅಲ್ಲದೆ ಭೂಮಿಯ ಒಂದು ಪ್ರದೇಶದಲ್ಲಿ ಏನಂತಂದ್ರೆ ಇಂಗುವ ಒಂದು ನೀರಿನ ಪ್ರಮಾಣ ಕಡಿಮೆವಾಗ್ತದೆ. ಸ್ವಾಭಾವಿಕ ಚಿಲುಮೆಗಳು ಏನಾಗ್ತವೆ ಅಂತಂದರೆ ಇಲ್ಲಿ ಬತ್ತಿ ಹೋಗ್ತವೆ. ಇನ್ನು ವ್ಯವಸಾಯದ ಮೇಲೆ ಪರಿಣಾಮ ಉಂಟಾಗ್ತದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಈ ರೀತಿ ಅಂಶಗಳನ್ನು ಬರೀತಕ್ಕಂಥದ್ದು. ಅಥವಾ ಪ್ರಶ್ನೆ ಇದೊಂದು ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತೇಳಿ ತಿಳ್ಕೊಳ್ಬೋದು. ಅದೇನಂತಂದ್ರೆ ಕೈಗಾರಿಕಾ ಒಂದು ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಂತೇಳಿ ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲ, ಸರ್ಕಾರದ ನೀತಿ ನಿಯಮಗಳು, ಕಾರ್ಮಿಕರ ಒಂದು ಪೂರೈಕೆ, ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಳ್ಬೋದು. ಇನ್ನು 36ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದ್ರೆ ಸಂತಾಲರ ಬುಡಕಟ್ಟು ದಂಗೆ. ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ಒಂದು ಆದ್ಯ ಹೋರಾಟ ಅಂತೇಳಿ ಗುರುತಿಸಲಾಗಿದೆ. ಏಕೆ ಅಂತೇಳಿ ಇಲ್ಲಿ ಬ್ರಿಟಿಷರ ಏನಂತಂದ್ರೆ ಕಂದಾಯ ಮತ್ತು ಅರಣ್ಯ ನೀತಿಗಳನ್ನು ಜಾರಿಗೆ ತಂದಿದ್ರು. ಆ ಕಾರಣಕ್ಕಾಗಿ ಬುಡಕಟ್ಟು ಒಂದು ಜನಾಂಗದವರು ದಂಗೆಗೆ ಇವು ಪ್ರೇರಣೆ ಆಗ್ತವೆ. ಇನ್ನು ಸಂತಾಲರ, ಕೋಲಾರ ಆಗಿರ್ಬೋದು, ಆಮೇಲೆ ಮುಂಡರ ಒಂದು ಚಳವಳಿಗಳು ಪ್ರಮುಖವಾಗಿರ್ತವೆ ಇಲ್ಲಿ ಬುಡಕಟ್ಟು ಒಂದು ಸಮುದಾಯದಲ್ಲಿ. ಇನ್ನು ಅದೇ ರೀತಿ ಜಮೀನ್ದಾರಿ ಪದ್ಧತಿಯಿಂದ ಬುಡಕಟ್ಟು ಜನರು ಏನಾಗ್ತಾರೆ ಅಂತಂದರೆ ನಿರ್ಗತಿಕರಾಗ್ತಾರೆ. ಇನ್ನು ಜಮೀನ್ದಾರರ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಲೂಟಿಯನ್ನು ಮಾಡ್ತಾರೆ ಇವರು. ಇನ್ನು ಕ್ರಮೇಣ ಏನಾಗ್ತಿತ್ತಪ್ಪ ಅಂತಂದ್ರೆ ಈ ದಂಗೆ ಅಂತಕ್ಕಂಥದ್ದು ಬಾರಾಹತ್, ಭಾಗತ್ಪುರ್, ರಾಜ್ಮಹಲ್ಗಳಲ್ಲಿ ವ್ಯಾಪಕವಾಗಿ ಹರಡುತ್ತದೆ. ಇನ್ನು ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಸೈನ್ಯವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಬ್ರಿಟಿಷರು ಬಳಕೆ ಮಾಡಿಕೊಳ್ತಾರೆ. ಓಕೆ, 37ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ ಸಾಕ್ಷರತೆಯನ್ನು ಹೆಚ್ಚಿಸಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು. ಮೊದಲೇ ಒಂದು ಅಂಶ ಏನಂತಂದ್ರೆ ಇಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988, ಸರ್ವ ಶಿಕ್ಷಣ ಅಭಿಯಾನ 2001, ದಿವ್ಯಾಂಗ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ, ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. 21ನೇ ಎ ವಿಧಿಯಡಿಯಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಮೂಲಭೂತ ಹಕ್ಕಾಗಿದೆ. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ, 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ, ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಅಂತೇಳಿ ಜಾರಿಗೆ ತರಲಾಗಿದೆ. ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಂತೇಳಿ ಇದನ್ನು ಜಾರಿಗೊಳಿಸಲಾಗಿದೆ. ಇವಿಷ್ಟು ಏನಂತಂದ್ರೆ ಸಾಕ್ಷರತೆಯನ್ನು ವರ್ಧಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು. ಇನ್ನು ಕೊನೆಯದಾಗಿ ಮ್ಯಾಪ್ ಕೇಳಿದ್ರು. ಅದಕ್ಕೆ ಏನಂತಂದರೆ ಇಲ್ಲಿ ಯಾವ್ಯಾವ ಕೇಳಿದ್ರು ಅಂತಂದ್ರೆ ಮೊದಲದಾಗಿ ಇಂದಿರಾ ಕೋಲ್ ನೋಡ್ಕೊಂಬಿಡಿ. ಇಂದಿರಾ ಕೋಲ್, ಆಮೇಲೆ 82 ವರಿ ಪೂರ್ವ ರೇಖಾಂಶ ಅಂಥೇಳಿ. ಅದೇ ರೀತಿ ಬೊಕಾರೋ ಅಂಥೇಳಿ ಕೇಳಿದ್ರು. ಇನ್ನು ಪಾರಾದೀಪ್ ಆಗಿರ್ಬೋದು, ಕೊಯ್ನಾ ಆಗಿರ್ಬೋದು, ಇಲ್ಲಿ ನರ್ಮದಾ ಯೋಜನೆ, ಕಾಂಡ್ಲಾ, ಮಂಗಳೂರು ಕೇಳಿದ್ರು, ಕಲ್ಪಾಕಂ ಕೇಳಿದ್ರು, ಲಾಸ್ಟ್ ಒನ್ ಕನ್ಯಾಕುಮಾರಿ ಅಂತೇಳಿ ಕೇಳಿದ್ರು. ಇವೆಷ್ಟು ಏನಂತಂದ್ರೆ ಮ್ಯಾಪ್ ಒಂದು ನಕ್ಷೆಗಳನ್ನು ಗುರುತು ಮಾಡಲಿಕ್ಕೆ ಕೇಳಿರ್ತಕ್ಕಂಥ ಪ್ಲೇಸ್ಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.